ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನಾನಿವತ್ತು ರಾಮನವಮಿಯ ಸ್ಪೆಷಲ್ ಬೆಲ್ಲದ ಪಾನಕ ಹಾಗೂ ನೀರು ಮಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವೆರಡು ಪಾನೀಯಗಳು ದೇಹನ ಕೂಲಾಗಿರುತ್ತೆ, ಹಾಗೆಯೇ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೇಸಿಗೆಗಾಲದಲ್ಲಿ ಇದನ್ನು ಆಗಾಗ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಈಗ ನಾವು ಬೆಲ್ಲದ ಪಾನಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ 1 ಕಪ್ಪಿನಷ್ಟು ಬೆಲ್ಲದ ಪುಡಿನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈ ಬೆಲ್ಲದ ಪುಡಿ ಕರಗಕ್ಕೆ ಬೇಕಾದಷ್ಟು ನೀರನ್ನು ನಾವಿಲ್ಲಿ ಸೇರಿಸೋಣ. ಬೆಲ್ಲದಲ್ಲಿ ಜಾಸ್ತಿ ಕಸ ಇದ್ದರೆ ಈ ಬೆಲ್ಲ ಕರಗಿದ ಮೇಲೆ ನಾವು ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ನಾನು ತೊಗೊಂಡಿರೋಂಥ ಬೆಲ್ಲ ಕ್ಲೀನಾಗಿರೋದ್ರಿಂದ ನಾನಿಲ್ಲಿ ಫಿಲ್ಟ್ರ್ ಮಾಡಲ್ಲ. ನಾನು ಸುಮಾರು ಇಲ್ಲಿ ಅರ್ಧ ಲೀಟರ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ನಾನು ಒಂದು 750 ml ಬೆಲ್ಲದ ಪಾನಕ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಈಗ ಇದು ಬೆಲ್ಲ ಕರ್ಕೊಳ್ಳಿ, ಹಾಗೆ ಇಟ್ಟಿರೋಣ. ಇಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ನೆನೆಸಿಕೊಂಡಿದ್ದೀನಿ ಆಗಲೇ. ಅದನ್ನೊಂದು ಪಾತ್ರೆ ಹಾಕ್ಕೊಂಡು ಮತ್ತೆ 250 ml ನೀರನ್ನು ನಾನು ಅದೇ ಪಾತ್ರೆಗೆ ಸೇರಿಸಿ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಲಿಸ್ಕೊಂಡು ಹುಣಸೆ ರಸನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ರಸ ರೆಡಿಯಾಗಿದೆ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ರೆಡಿ ಮಾಡಿಕೊಂಡಂತಹ ಬೆಲ್ಲದ ನೀರು, ಹಾಗೆಯೇ ಹುಣಸೆ ನೀರನ್ನು ಸಹ ಕೈಯಲ್ಲೇ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಆ ಗಟ್ಟಿ ಹುಣಸೆ ಹಣ್ಣನ್ನೆಲ್ಲ ತೆಗೆದುಬಿಟ್ಟು ನೀರು ಮಾತ್ರ ನಾವು ಆ ಪಾತ್ರೆಗೆ ಹಾಕೊಳ್ಳೋಣ. ಈ 2 ನೀರಿಂದ ನಾವಿಲ್ಲಿ 750 ml ಪಾನಕ ಮಾಡ್ತಾ ಇದ್ದೀವಿ ಸೇರಿಸಿ. ಹಾಗೆಯೇ ನಾನು ಒಂದು 3 ಏಲಕ್ಕಿ ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಅದನ್ನು ನಾನು ಪಾನಕಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಒಣಶುಂಠಿ ಇಲ್ಲ ಅಂದರೆ ಹಸಿ ಶುಂಠಿ ರಸನೇ ನೀವು ಇಲ್ಲಿ ಹಾಕಬಹುದು. ಹಾಗೆಯೇ 1 ನಿಂಬೆ ಹಣ್ಣಿನ ರಸನೂ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, 1 ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಹಾಕಿರೋದ್ರಿಂದ 1 ನಿಂಬೆ ಹಣ್ಣು ಸಾಕು. ನಿಂಬೆ ಹಣ್ಣನ್ನು ಹಿಂಡಿಬಿಟ್ಟು ಅದರ ಸಿಪ್ಪೆನೂ ಸಮೇತ ನೀರಿನೊಳಗಡೆ ಹಾಕಿಬಿಡಿ. ಯಾಕೆಂದರೆ ಸಿಪ್ಪೆಯಲ್ಲಿರುವಂತಹ ಬಿಟರ್ ಟೇಸ್ಟು ಸಹ ನೀರಿನಲ್ಲಿ ಇಳ್ಕೊಂಡು ಪಾನಕದಲ್ಲಿ ಸಿಹಿ, ಕಹಿ, ಹಾಗೆಯೇ ಹುಳಿ ಟೇಸ್ಟು, ಖಾರ, ಡ್ರೈ ಶುಂಠಿ ಟೇಸ್ಟ್ ಎಲ್ಲ ಸೇರಿಸ್ಕೊಂಡು ರುಚಿಯಾಗಿರುತ್ತೆ. ಹಾಗೆಯೇ ಒಂದು ಚಿಟಿಕೆ ಉಪ್ಪನ್ನು ಸಹ ಸೇರಿಸಿದ್ದೀನಿ. ಈಗ ಬೆಲ್ಲದ ಪಾನಕ ರೆಡಿಯಾಗಿದೆ. ಬೆಲ್ಲದ ಪಾನಕನ ಸರ್ವ್ ಮಾಡೋಕ್ಕಿಂತ ಮುಂಚೆ ಆ ನಿಂಬೆ ಹಣ್ಣಿನ ಸಿಪ್ಪೆನ ತೆಗೆದುಬಿಟ್ಟು ಸರ್ವ್ ಮಾಡಿ. ಈ ಪಾನಕ ಬಾಡಿನ ಕೂಲಾಗಿರುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ಸಮ್ಮರ್ನಲ್ಲಿ ಪದೇ ಪದೇ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಈಗ ಬೆಲ್ಲದ ಪಾನಕ ಮಾಡಿ ನೋಡಿದಾಯಿತು. ನೆಕ್ಸ್ಟ್ ನಾವು ರಾಮನವಮಿಯ ಸ್ಪೆಷಲ್ ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಿನಷ್ಟು ಮೊಸರನ್ನ ಮಿಕ್ಸಿನಲ್ಲಿ ಹಾಕ್ಕೊಂಡು ಒಂದು 300 to 400 ml ನೀರನ್ನ ಸೇರಿಸ್ಕೊಂಡು ಈ ಥರ ತೆಳ್ಳಗಿರೋ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಇಂಚು ಶುಂಠಿ, 1 ಹಸಿಮೆಣಸಿನಕಾಯಿನ ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದರ ಜ್ಯೂಸನ್ನ ತೆಗೆದಿಟ್ಕೊಂಡು ಆ ಜ್ಯೂಸನ್ನ ಇಲ್ಲಿ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಬೇಕು ಅಂದರೆ ಇಲ್ಲಿ ನೀವು ಹಿಂಗನ್ನು ಸೇರಿಸ್ಬೋದು, ಚೆನ್ನಾಗಿರುತ್ತೆ. ನಾನು ಸೇರಿಸ್ತಾ ಇಲ್ಲ. ನೋಡಿ, ಇಲ್ಲಿ ನೀರು ಮಜ್ಜಿಗೆ ರೆಡಿಯಾಗಿದೆ. ರಾಮನವಮಿಯ ಸ್ಪೆಷಲ್ ನೀರು ಮಜ್ಜಿಗೆ ದೇಹನ ಕೂಲಾಗಿಡುತ್ತೆ, ಡೈಜೆಷನ್ಗೆ ಒಳ್ಳೆಯದು. ಇದನ್ನು ಸಮ್ಮರ್ನಲ್ಲಿ ಬೆಳಿಗ್ಗೆನೇ ಮಾಡಿಟ್ಬಿಟ್ರೆ ಸಂಜೆವರೆಗೂ ನಾವು ಕುಡಿತಾ ಇರ್ಬೋದು. ರುಚಿಯಾಗಿರುತ್ತೆ, ದೇಹಕ್ಕೂ ಒಳ್ಳೆಯದು. ನಾನು ಮಾಡಿ ತೋರಿಸಿದಂತಹ ಬೆಲ್ಲದ ಪಾನಕ ನೀರು ಮಜ್ಜಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಡಿ, ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.